ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನರಿ ರಿಲೇಷನ್ ನಿಂದು ಮಾಡೆಲ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವಶನ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಕೇಳಿದರೆ, ಡಿಫೈನ್ ದ ಬೈನರಿ ರಿಲೇಷನ್ and also represent the relation are defined on a is equal to 2, 3, 4, 6 by the phrase is a factor of. Sarina, is a factor of in the format of the digraph. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಡಿಫೈನ್ ದ ಬೈನರಿ ರಿಲೇಷನ್ ಅಂತ ಕೇಳಿದ್ದಾರೆ. ಬೈನರಿ ರಿಲೇಷನ್ ಅಂದ್ರೇನು? ಎ ಬೈನರಿ ರಿಲೇಷನ್ ಆರ್ ಫ್ರಮ್ ಎ ಸೆಟ್ ಟು ಬಿ ಸೆಟ್. ಸರಿನಾ? ಎ ಸೆಟ್ ಇಂದ ಬಿ ಸೆಟ್ ಮೇಲೆ ಇರುವಂತದ್ದನ್ನ ಈಸ್ ಎ ಸಬ್ಸೆಟ್ ಆಫ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ. ಒಂದು ಸಬ್ಸೆಟ್ ಎ ಮತ್ತೆ ಬಿ ಅನ್ನೋ ಎರಡು ಸೆಟ್ಗಳಿದಾವೆ ಅಂತಂದ್ರೆ ಅವೆರಡನ್ನೂ ಕೂಡ ನಾನು ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿದಾಗ ನನಗೆ ಬರುವಂತ ಸಬ್ಸೆಟ್ಗಳು ಡಿಫ್ರೆಂಟ್ ಸಬ್ಸೆಟ್ಗಳು ಇರ್ತಾವಲ್ಲ, ಅವುಗಳನ್ನ ಏನಂತ ಕರಿತೀವಿ? ಬೈನರಿ ರಿಲೇಷನ್ ಅಂತ ಕರಿತೀವಿ. ಅಂದ್ರೆ ಒಂದು ಕಂಡೀಷನ್ ಪ್ರಕಾರವಾಗಿ ನಾವು ರಿಲೇಷನ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ ಎರಡು ಸೆಟ್ಗಳ ಮಧ್ಯ. ಇಫ್ ಎ ಈಸ್ ಈಕ್ವಲ್ ಟು ಬಿ ಅಂತ ಅಂದ್ರೆ ಕೇವಲ ಒಂದೇ ಒಂದು ಸೆಟ್ ಅನ್ನ ಕೊಟ್ಟಿದ್ರೆ, ನೋಡಿ ಇಲ್ಲಿ ನಮಗೆ ಕೇವಲ ಒಂದೇ ಒಂದು ಸೆಟ್ ಅನ್ನ ಕೊಟ್ಟಿದ್ದಾರೆ, ಅದೇನಾಗುತ್ತೆ ಅಂತಂದ್ರೆ ಅದು ಎ ಆಗು ಕೂಡ ಆಕ್ಟ್ ಆಗುತ್ತೆ, ಬಿ ಆಗು ಕೂಡ ಆಕ್ಟ್ ಆಗುತ್ತೆ. ಅಂದ್ರೆ ಒಂದ್ರ ಮೇಲೆನೆ ನಾವು ಎರಡು ಸಲ ಅಪ್ಲೈ ಮಾಡ್ತಾ ಹೋಗ್ತೀವಿ ಬೈನರಿ ರಿಲೇಷನ್. ಬೈನರಿ ಅಂದ್ರೇನು? ನನಗೆ ಎರಡಾರು ಕೂಡ ನನಗೆ ಸೆಟ್ಗಳು ಬೇಕಲ್ವಾ, ಇಲ್ಲಿ ಕೇವಲ ಒಂದನ್ನೇ ಕೊಟ್ಟಿದ್ದಾರೆ ಅಂದ್ರೆ ಅದನ್ನೇ ನಾವು ಎರಡು ಸಲ ಯೂಸ್ ಮಾಡ್ತೀವಿ ಅಂತ ಅಷ್ಟೇ. ಸರಿನಾ? ಇಫ್ ಎ ಇಸ್ ಈಕ್ವಲ್ ಟು ಬಿ ದೆನ್ ಆರ್ ಈಸ್ ಕಾಲ್ಡ್ ಆಸ್ ದ ಬೈನರಿ ರಿಲೇಷನ್ ಆನ್ ಎ. ಯಾಕೆ? ಬಿ ನಮಗೆ ಇಲ್ವೇ ಇಲ್ಲ, ಸೊ ಬಿ ಜಾಗದಲ್ಲಿ ನಾವು ಎ ಅನ್ನೇ ತಗೊಂತ ಇದೀವಿ ಅಂತ. ಸೊ ರಿಲೇಷನ್ ಯಾವ ರೀತಿ ತೋರಿಸ್ತೀರಾ? ಎ ಕ್ರಾಸ್ ಎ ಅಂತ ತೋರಿಸ್ತೀರಾ. ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಇರುತ್ತೆ, ಇಲ್ಲಿ ಬಿ ಇಲ್ಲ ಅಂತಂದ್ರೆ ಎ ಕ್ರಾಸ್ ಎ, ಅದನ್ನೇ ಕೊಟ್ಟಿರುವಂತ ಸೆಟ್ ಅನ್ನು ನೀವು ಎರಡು ಸಲ ಮಲ್ಟಿಪ್ಲೈ ಮಾಡ್ದಂಗೆ. ಈಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಗಿವನ್ ಅನ್ನ ಬರೀರಿ, ಫುಲ್ ಮಾರ್ಕ್ಸ್ ಬೇಕಲ್ವಾ. ಸೊ ಏನ್ ಕೊಟ್ಟಿದ್ದಾರೆ? ಫಸ್ಟು ಸೆಟ್ ಅನ್ನ ಕೊಟ್ಟಿದ್ದಾರೆ, ಎ ಈಸ್ ಈಕ್ವಲ್ ಟು 2, 3, 4, 6 ಅಂತ. ಸರಿನಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಫ್ರೇಸ್ ಏನ್ ಕೊಟ್ಟಿರೋದು? ಈಸ್ ಎ ಫ್ಯಾಕ್ಟರ್ ಆಫ್, ಈಸ್ ಎ ಫ್ಯಾಕ್ಟರ್ ಆಫ್ ಅಂತ ಅಂದ್ರೆ ಸಿಂಪಲ್. ಈಗ ನಾನು ಎ ಕಾಮ ಬಿ ಅಂತ ತಗೊಂತ ಇದ್ದೀನಿ ಅಂತ ಅನ್ಕೊಳ್ಳಿ. ಸರಿನಾ? ಒಂದು ಆರ್ಡರ್ಡ್ ಪೇರ್ ಎ ಕಾಮ ಬಿ ಅಂತ. ಈಗ ಎ ಮಸ್ಟ್ ಕಂಪ್ಲೀಟ್ಲಿ ಡಿವೈಡ್ ಬಿ. ಸರಿನಾ? ಎ ಮಸ್ಟ್ ಕಂಪ್ಲೀಟ್ಲಿ ಡಿವೈಡ್ ಬಿ. ಹಂಗಾದ್ರೆ ಮಾತ್ರ ಅದನ್ನ ನಾವೇನಂತ ಕರಿಬಹುದು? ಈಸ್ ಎ ಫ್ಯಾಕ್ಟರ್ ಆಫ್. ಒಂಥರ ಮಲ್ಟಿಪಲ್ಸ್ ಇದ್ದಂಗೆ. ಸೊ ಇವಾಗ ಫಸ್ಟ್ ಸೆಟ್ ಅಲ್ಲಿ ಇರುವಂತಹ ಎಲಿಮೆಂಟ್ಗಳು ಯಾವು? 2, 3, 4, 6. ಫಸ್ಟ್ 2 ಅನ್ನ ತಗೊಳ್ಳೋಣ. ಸ್ಟೆಪ್ ನಂಬರ್ 1 ನಾನು ಏನ್ ಮಾಡ್ತಾ ಇದ್ದೀನಿ? ಆರ್ಡರ್ಡ್ ಪೇರ್ಗಳನ್ನ ಬರೀತಾ ಇದ್ದೀನಿ. ಆರ್ಡರ್ ಪೇರ್ಗಳನ್ನ ಬರಿಬೇಕು. ಯಾವ ರೀತಿ ಬರಿತೀವಿ ನೋಡಿ ಇಲ್ಲಿ. ಫಸ್ಟ್ ಫಾರ್ 2 ಅಂತ ಬರ್ಕೋಬೇಕು, ಮೊದಲನೇ ಎಲಿಮೆಂಟ್ ಫಾರ್ 2. ಈಗ ನಾನು ಎ ಜಾಗದಲ್ಲಿ 2 ಅನ್ನ ತಗೊಂಡ್ರೆ ಬಿ ಜಾಗದಲ್ಲಿ ಯಾವ ತರ ಎಲಿಮೆಂಟ್ ಅನ್ನ ತಗೋಬೇಕು? ಕರೆಕ್ಟ್ ಆಗಿ 2 ಇಂದ ಡಿವೈಡ್ ಆಗೋದನ್ನೇ ತಗೋಬೇಕು. ಆಮೇಲೆ ಆ ಎಲಿಮೆಂಟ್ ಈ ಸೆಟ್ ಅಲ್ಲೇ ಇರ್ಬೇಕು. ಅಂದ್ರೆ 2, 3, 4, 6 ಅಲ್ಲೇ ಯಾವ್ದಾದ್ರು ಒಂದು ಆಗಿರ್ಬೇಕು. ನೋಡಿ ಇವಾಗ 2, 2 ತಗೋಬೋದಾ? ಯಾಕೆ? ಎ ಕ್ರಾಸ್ ಎ ಆಗ್ತಾ ಇರೋದು ಕೇವಲ ಒಂದೇ ಒಂದು ಸೆಟ್ ಕೊಟ್ಟಿರೋದ್ರಿಂದ. ಏನು? ಎ ಕ್ರಾಸ್ ಎ. ಹಂಗಾಗಿ 2 ಕ್ರಾಸ್ 2 ತಗೋಬೋದಾ? ಅಂದ್ರೆ 2 1s are 2 ಕ್ಲಿಯರ್ ಆಗಿ ಡಿವೈಡ್ ಆಗುತ್ತಾ ಕಂಪ್ಲೀಟ್ ಆಗಿ? ಎಸ್. ನೆಕ್ಸ್ಟ್ 2, 3 ಅನ್ನ ತಗೊಂಡ್ರೆ ಏನಾಗುತ್ತೆ? ಡೆಸಿಮಲ್ ಅಲ್ಲಿ ಬರುತ್ತೆ. ಇದು ಯಾವ ರೀತಿ ಆಯ್ತು ಅಂತಂದ್ರೆ 3 ಡಿವೈಡೆಡ್ ಬೈ 2. 2 ಇಂದ ನಾವು ಡಿವೈಡ್ ಮಾಡ್ತಾ ಇದೀವಿ, ಡೆಸಿಮಲ್ ಅಲ್ಲಿ ಬರುತ್ತಲ್ವಾ, ಸೊ ಅದಕ್ಕೋಸ್ಕರ ತಗೋಬಾರ್ದು. ಸರಿನಾ? 2, 3 ಸರಿಯಾಗಲ್ಲ. 2, 4 ಆಗುತ್ತಾ? ಎಸ್. 2 2s are 4 ಕ್ಲಿಯರ್ ಆಗಿ ಡಿವೈಡ್ ಆಗುತ್ತೆ, ಕಂಪ್ಲೀಟ್ ಡಿವಿಷನ್. ನೆಕ್ಸ್ಟ್ 2, 6 ಆಗುತ್ತಾ? ಎಸ್. 2 3s are 6. ನೆಕ್ಸ್ಟ್ ಫಾರ್ 3 ಹೋಗೋಣ. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 3 ಇರೋದು. ಈಗ ನಾನು 3 ಇಂದ 2 ಅನ್ನ ಡಿವೈಡ್ ಮಾಡ್ಬೋದಾ? ಆಗಲ್ಲ. ನೋಡಿ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. 3 ಇಂದ ನಾನು 2 ಅನ್ನ ಡಿವೈಡ್ ಮಾಡಿದ್ರೆ ಡೆಸಿಮಲ್ ಅಲ್ಲಿ ಬರುತ್ತೆ, ಡೆಸಿಮಲ್ ನನಗೆ ಬರಬಾರ್ದು. ಸೊ 3, 2 ಆಗಲ್ಲ. 3, 3 ಆಗುತ್ತಾ? ಎಸ್. 3 1s are 3 ಕಂಪ್ಲೀಟ್ ಡಿವಿಷನ್. ನೆಕ್ಸ್ಟ್ 3, 4 ಆಗುತ್ತಾ? ಇಲ್ಲ. 4 ಅನ್ನ ನಾನು 3 ಇಂದ ಡಿವೈಡ್ ಮಾಡಿದ್ರೆ ಡೆಸಿಮಲ್ ಬರುತ್ತೆ, ಸೊ ಯೂಸ್ ಮಾಡಬಾರ್ದು. 3, 6 ಆಗುತ್ತಾ? ಎಸ್. ಯಾಕೆ? 3 2s are 6. ನೆಕ್ಸ್ಟ್ ಫಾರ್ 4. ಸೊ 4 ಇಂದ ನಾನು 2 ಅನ್ನ ಡಿವೈಡ್ ಮಾಡಿದೆ ಅಂದ್ಕೊಳ್ಳಿ, 2 ಡಿವೈಡೆಡ್ ಬೈ 4 ಆದಂಗ ಆಗುತ್ತೆ. ಸೊ 2 1s are 2 2s are 0.5 ಆದಂಗ ಆಯ್ತು. ಡೆಸಿಮಲ್ ಬಂತೋ ಇಲ್ವೋ? ಎಸ್. ಸೊ ಡೆಸಿಮಲ್ ಬರಬಾರ್ದು ಅಂತ ಅಂದ್ರೆ ನಾನು 2 ಅನ್ನ ತೊಗೊಳಂಗಿಲ್ಲ. 3 ಅನ್ನ ತೊಗೊಂಡ್ರು ಕೂಡ ನನಗೆ ಡೆಸಿಮಲ್ ಬರುತ್ತೆ. ಸೊ 4, 4 ತೊಗೊಂಡ್ರೆ 4 1s are 4 ಆಯ್ತು. ನೆಕ್ಸ್ಟ್ ನಾನು 4, 6 ತಗೋಬೋದಾ? ಇಲ್ಲ. 6 ಅನ್ನ ನಾನು 4 ಇಂದ ಡಿವೈಡ್ ಮಾಡಿದ್ರೆ 2 2s are 2 3s are 6 ಆಯ್ತಾ. 2 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 2 ಅಂತಂದ್ರೆ ಎಷ್ಟಾಗುತ್ತೆ? 1.5 ಆಗುತ್ತೆ. ಡೆಸಿಮಲ್ ಆಯ್ತಲ್ವಾ, ಅದನ್ನ ಯೂಸ್ ಮಾಡಂಗಿಲ್ಲ. 4, 4 ಮಾತ್ರ. ನೆಕ್ಸ್ಟ್ ಫಾರ್ 6 ಏನಾಗುತ್ತೆ? 6, 2 ಆಗುತ್ತಾ? ಇಲ್ಲ. 2 ಇಂದ ನಾನು 6 ಅನ್ನ ಡಿವೈಡ್ ಮಾಡಿದ್ರೆ 2 1s are 2 3s are ಫ್ರಾಕ್ಷನ್ ಬಂದಂಗಾಯ್ತು, ಅಂದ್ರೆ ಡೆಸಿಮಲ್ ಆಗುತ್ತೆ, ಯೂಸ್ ಮಾಡಂಗಿಲ್ಲ.
2,3 ಆದ್ರೂ 6,3 ಆದ್ರೂ ಕೂಡ ಆಗಲ್ಲ. ಯಾಕೆ? ನಾನು 3 6 ಡಿವೈಡ್ ಮಾಡ್ತಾ ಇದೀನಿ. 3 1 3 2 0.5 ಬರುತ್ತೆ. ಸೊ ಇದನ್ನು ಕೂಡ ಯೂಸ್ ಮಾಡಂಗಿಲ್ಲ. 4 ಆಗುತ್ತಾ? 4 ಡಿವೈಡೆಡ್ ಬೈ 6 ಇಲ್ಲ, ಡೆಸಿಮಲ್ ಬರುತ್ತೆ, ಯೂಸ್ ಮಾಡಂಗಿಲ್ಲ. ಇನ್ನು ಉಳಿದಿದ್ದು ಯಾವುದು? 6,6 ಅಷ್ಟೇ. ಸೊ ಇವಷ್ಟು ಕೂಡ ಆರ್ಡರ್ಡ್ ಪೇರ್ಸ್. ಸೊ ಅದನ್ನ ರಿಲೇಷನ್ ಆರ್ ಅಂತ ಬರೀಬೇಕು. ಸೊ ಆರ್ ವಿಲ್ ಬಿ ಈಕ್ವಲ್ ಟು ಆರ್ಡರ್ಡ್ ಪೇರ್ಸ್ ಬರೀರಿ 2,2 2,4 ನೆಕ್ಸ್ಟ್ 2,6 3,3 3,6 4,4 6,6. ಸೊ ಇವಷ್ಟು ಕೂಡ ನಾವೇನಂತ ಕರಿತೀವಿ? ಆರ್ಡರ್ಡ್ ಪೇರ್ಸ್ ಅಂತ ಕರಿತೀವಿ. ಅಂದ್ರೆ ಕಂಡೀಷನ್ಸ್ ಪ್ರಕಾರ ನಾವು ಪೇರ್ ಅನ್ನ ಮಾಡಿದೀವಿ. ಈಗ ಅವ್ರು ಏನ್ ಹೇಳ್ತಾ ಇದಾರೆ? ಅದನ್ನ ನೀವು ಡೈಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ರಿ ಅಂತ ಕೇಳ್ತಾ ಇದಾರೆ. ಅಂದ್ರೆ ಡಯಾಗ್ರಾಮ್ ಫಾರ್ಮೆಟ್ ಅಲ್ಲಿ, ಗ್ರಾಫ್ ಫಾರ್ಮೆಟ್ ಅಲ್ಲಿ. ನೋಡಿ ಇವಾಗ ಸ್ಟೆಪ್ ನಂಬರ್ 2 ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. ಯಾವ ತರ ರೆಪ್ರೆಸೆಂಟ್ ಮಾಡೋದು? ನೋಡಿ ಇಲ್ಲಿ 2 3 4 6 ಇದೆಯಲ್ಲ, ನಮ್ಮ ಸೆಟ್ ಅಲ್ಲಿ ಇರುವಂತಹ ಎಲಿಮೆಂಟ್ಗಳು, ಅವುಗಳನ್ನ ನಾನು ವರ್ಟೆಕ್ಸ್ ಗಳಾಗಿ ಕನ್ವರ್ಟ್ ಮಾಡ್ಕೋಬೇಕು. 2 3 4 ಮತ್ತೆ 6. ಸರಿನಾ? ಇವಾಗ ನೀವು ಇದೇ ಪೊಸಿಷನ್ ಅಲ್ಲಿ ಬರಿಬೇಕು ಅಂತ ಏನಿಲ್ಲ, ಯಾವ್ದಾದ್ರೂ ಪೊಸಿಷನ್ ಅಲ್ಲಿ ಬರೀರಿ, ಯಾವ್ದಾದ್ರೂ ಡಿಸೈನ್ ಅಲ್ಲಿ ಬರ್ಕೊಳ್ರಿ. ಸರಿನಾ? ಈಗ ನೋಡಿ ಆರ್ಡರ್ಡ್ ಪೇರ್ಸ್ ಪ್ರಕಾರ ಹೋಗ್ಬೇಕು. 2,2 ಅಂದ್ರೇನು? 2 ಇಂದ ಶುರುವಾಗಿ ಮತ್ತೆ 2ಗೆ ಹೋಗ್ತಾ ಇದೆ. 2,4 ಅಂದ್ರೆ 2 ಇಂದ ಶುರುವಾಗಿ 4ಗೆ ಹೋಗ್ತಾ ಇದೆ. 2,6 ಅಂದ್ರೆ 2 ಇಂದ ಶುರುವಾಗಿ 6ಗೆ ಹೋಗ್ತಾ ಇದೆ. 3,3 ಅಂದ್ರೆ 3 ಇಂದ ಶುರುವಾಗಿ 3ಗೆ ಹೋಗ್ತಾ ಇದೆ. 3,6 ಅಂದ್ರೆ 3 ಇಂದ ಶುರುವಾಗಿ 6ಗೆ ಹೋಗ್ತಾ ಇದೆ. 4,4 ಅಂದ್ರೆ 4 ಇಂದ ಶುರುವಾಗಿ 4ಗೆ ಹೋಗ್ತಾ ಇದೆ. 6,6 ಅಂತಂದ್ರೆ 6 ಇಂದ ಶುರುವಾಗಿ 6ಗೆ ಹೋಗ್ತಾ ಇದೆ. ಸೊ ದಿಸ್ ಈಸ್ ದ ಡೈಗ್ರಾಫ್ ರೆಪ್ರೆಸೆಂಟೇಷನ್ ಫಾರ್ ದಿ ಗಿವನ್ ಕ್ವಶನ್. ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇದರಲ್ಲಿ ಎಕ್ಸ್ಟ್ರಾ ಪ್ರಾಬ್ಲಮ್ ಅನ್ನು ಕೂಡ ಕೇಳಬಹುದು. ಏನು? ಈಗ ಡೈಗ್ರಾಫ್ ಬಿಡಿಸಿದಿರಲ್ವಾ, ಇದರ ಇನ್ ಡಿಗ್ರಿ ಮತ್ತೆ ಔಟ್ ಡಿಗ್ರಿ ಆಫ್ ಈಚ್ ಅಂಡ್ ಎವ್ರಿ ವರ್ಟೆಕ್ಸ್ ಅನ್ನ ಬರೀರಿ ಅಂತ ಕೇಳ್ತಾರೆ. ಏನು? ಇನ್ ಡಿಗ್ರಿ ಅಂಡ್ ಔಟ್ ಡಿಗ್ರಿ. ಅದನ್ನ ಯಾವ ರೀತಿ ಬರೆಯೋದು? ನೋಡಿ ಇಲ್ಲಿ ವರ್ಟೆಕ್ಸ್ ಅಂತ ತಗೋಬೇಕು. ಟೇಬಲ್ ಫಾರ್ಮೆಟ್ ಅಲ್ಲಿ ಬರೀನ ವರ್ಟೆಕ್ಸ್, ನೆಕ್ಸ್ಟ್ ಇನ್ ಡಿಗ್ರಿ, ನೆಕ್ಸ್ಟ್ ಔಟ್ ಡಿಗ್ರಿ. ಸರಿನಾ? ಈಗ ಯಾವ್ಯಾವ ವರ್ಟೆಕ್ಸ್ ಇದಾವೆ ಅವುಗಳನ್ನ ಬರ್ಕೊಳ್ರಿ. 2 3 4 6 ಇದೇ ಆರ್ಡರ್ ಅಲ್ಲಿ ಬರಿಬೇಕು ಅಂತ ಏನಿಲ್ಲ, ಏನಾದ್ರೂ ಕೂಡ ಬರಿಬಹುದು. ಸರಿನಾ? 6 ಮೇಲ್ ತೊಳಿ, 4 ಕೆಳಗೆ ತೊಳಿ, ಏನಾದ್ರೂ. ಈಗ ಇನ್ ಡಿಗ್ರಿ ಅಂದ್ರೇನು, ಔಟ್ ಡಿಗ್ರಿ ಅಂದ್ರೇನು? ವೆರಿ ಸಿಂಪಲ್. ನೋಡಿ ಇವಾಗ ನನ್ನೇ ಒಂದು ವರ್ಟೆಕ್ಸ್ ಅಂತ ಅನ್ಕೊಂಡ್ರೆ ನನ್ನ ಕಡೆ ಆರೋ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಇನ್. ಸರಿನಾ? ನನ್ನ ಕಡೆ ಬರ್ತಾ ಇದ್ರೆ ಇನ್ ಅಂತಂದ್ರೆ ಇನ್ ಡಿಗ್ರಿ. ಎಷ್ಟು ಆರೋಗಳು ಅಥವಾ ಎಡ್ಜ್ಗಳು ನನ್ನ ಕಡೆ ಬರ್ತಾ ಇದಾವೆ. ನೆಕ್ಸ್ಟ್ ಔಟ್ ಡಿಗ್ರಿ ಅಂತ ಅಂದ್ರೇನು? ನನ್ನಿಂದ ದೂರ ಹೋಗ್ತಿರುವಂತ ಎಡ್ಜಸ್ಗಳು. ನೋಡಿ ಇಲ್ಲಿ 2 ಇಂದ 4ಗೆ ಹೋಗ್ತಾ ಇದೆ ಅಂತಂದ್ರೇನು? ಔಟ್ ಗೋಯಿಂಗ್ ಎಡ್ಜ್. ಸರಿನಾ? ಸೊ ಔಟ್ ಗೋಯಿಂಗ್ ಎಡ್ಜ್ ಅಂತಂದ್ರೆ ಏನಾಯ್ತು? ಔಟ್ ಡಿಗ್ರಿ ಆದಂಗಾಯ್ತು. ನೆಕ್ಸ್ಟ್ 4ಗೆ ಏನಾಗ್ತಾ ಇದೆ? ಇದು ಒಳಗಡೆ ಬರ್ತಾ ಇದೆ, 4 ಕಡೆ ಬರ್ತಾ ಇದೆ. ಸೊ 4ಗೆ ಅದೇನಾಯ್ತು? ಇನ್ ಡಿಗ್ರಿ ಆದಂಗಾಯ್ತು. ಸೊ ಟೇಬಲ್ ಬರಿಬೇಕಾದ್ರೆ ನೀಟಾಗಿ ಅರ್ಥ ಆಯ್ತು. ನೋಡಿ ಇವಾಗ 2 ಇದೆ. ಸೊ 2 ಕಡೆ ಯಾವ್ದಾದ್ರು ಬರ್ತಾ ಇದೆಯಾ? ಯಾವುದು ಬರ್ತಾ ಇಲ್ಲ. ನೋಡಿ 2 ಎಡ್ಜ್ ಇದೆ, 2 ಕೂಡ ದೂರ ಹೋಗ್ತಾ ಇದಾವೆ. ಬಟ್ ಇಲ್ಲಿ ಸೆಲ್ಫ್ ಲೂಪ್ ಇದೆ. ಸೆಲ್ಫ್ ಲೂಪ್ ಅಂತ ಬಂದಾಗ ನಾವೇನ್ ಮಾಡ್ಬೇಕು? ಸಿಂಪಲ್. ಸೆಲ್ಫ್ ಲೂಪ್ ಅಂತ ಬಂದಾಗ ಅದು ಎರಡಕ್ಕೂ ಕೂಡ ಕೌಂಟ್ ಆಗುತ್ತೆ. ಅಂದ್ರೆ ಇನ್ ಡಿಗ್ರಿಗೂ ಕೂಡ ಕೌಂಟ್ ಆಗುತ್ತೆ, ಔಟ್ ಡಿಗ್ರಿಗೂ ಕೂಡ ಕೌಂಟ್ ಆಗುತ್ತೆ. ಈಗ ನೋಡಿ 2ಗೆ ಯಾವುದು ಇನ್ ಡಿಗ್ರಿ ಇಲ್ಲ, ಅಂದ್ರೆ ಯಾವ ಯಾರೋನು ಕೂಡ ಅದ್ರ ಕಡೆ ಬರ್ತಾ ಇಲ್ಲ. ಬಟ್ ಸೆಲ್ಫ್ ಲೂಪ್ ಇರೋದ್ರಿಂದ 1 ಅಂತ ತಗೊಳ್ಳೇಬೇಕು. ಸರಿನಾ? ಇವಾಗ ಏನಾದ್ರೂ 2 ಆರೋಗಳು ಅದ್ರ ಕಡೆ ಬರ್ತಿತ್ತು, ಸೆಲ್ಫ್ ಲೂಪ್ ಸೇರಿಸಿ 3 ಆಗುತ್ತೆ. ಸರಿನಾ? ನೆಕ್ಸ್ಟ್ ಔಟ್ ಡಿಗ್ರಿ ಏನಾಗುತ್ತೆ? 2ಗೆ 1 ಹೊರಗಡೆ ಹೋಗ್ತಾ ಇದೆ, 2 ಹೊರಗಡೆ ಹೋಗ್ತಾ ಇದೆ, ಸೆಲ್ಫ್ ಲೂಪ್ ಕೂಡ ಸೇರಿಸಿ 3. ಸೊ ಸೆಲ್ಫ್ ಲೂಪ್ ಇನ್ ಡಿಗ್ರಿ ಆಗಿಯೂ ಕೂಡ ಆಕ್ಟ್ ಆಗುತ್ತೆ, ಔಟ್ ಡಿಗ್ರಿ ಆಗಿಯೂ ಕೂಡ ಆಕ್ಟ್ ಆಗುತ್ತೆ. ನೆಕ್ಸ್ಟ್ 3ಗೆ ಬಂದ್ರೆ ಇನ್ ಡಿಗ್ರಿ ಎಷ್ಟು? 3 ಕಡೆ ಯಾವುದು ಬರ್ತಾ ಇಲ್ಲ, ಬಟ್ ಸೆಲ್ಫ್ ಲೂಪ್ ಇರೋದ್ರಿಂದ 1 ಆಡ್ ಆಗುತ್ತೆ. ನೆಕ್ಸ್ಟ್ ಔಟ್ ಡಿಗ್ರಿ ಎಷ್ಟು? 1 ಹೊರಗಡೆ ಹೋಗ್ತಾ ಇದೆ ವಿತ್ 1 ಸೆಲ್ಫ್ ಲೂಪ್, 1 + 1 2. ನೆಕ್ಸ್ಟ್ 4 ಅಂತ ಬಂದಾಗ ಇನ್ ಡಿಗ್ರಿ ಎಷ್ಟು? 4 ಕಡೆ ಬರ್ತಾ ಇರೋದು 1, ಸೆಲ್ಫ್ ಲೂಪ್ 1 ಸೇರಿಸಿ 2. ಔಟ್ ಡಿಗ್ರಿ ಏನಾಗುತ್ತೆ? 4ಗೆ 4 ಇಂದ ಯಾವುದು ಹೊರಗಡೆ ಹೋಗ್ತಿಲ್ಲ, ಬಟ್ ಸೆಲ್ಫ್ ಲೂಪ್ ಇರೋದ್ರಿಂದ 1. ನೆಕ್ಸ್ಟ್ 6ಗೆ ಇನ್ ಡಿಗ್ರಿ ಎಷ್ಟು? 1 2 ಸೆಲ್ಫ್ ಲೂಪ್ 1 ಸೇರಿಸಿ 3. ಔಟ್ ಡಿಗ್ರಿ ಎಷ್ಟಾಗುತ್ತೆ? ಇದರಿಂದ ಔಟ್ ಡಿಗ್ರಿ ಯಾವುದು ಹೋಗ್ತಾ ಇಲ್ಲ, ಅಂದ್ರೆ ಔಟರ್ ಎಡ್ಜ್ ಯಾವುದು ಹೋಗ್ತಾ ಇಲ್ಲ, ಬಟ್ 1 ಸೆಲ್ಫ್ ಲೂಪ್ ಇರೋದ್ರಿಂದ 1 ಕೌಂಟ್ ಆಗುತ್ತೆ. ಸೊ ಇವಾಗ ಏನ್ ಮಾಡಿದ್ವಿ? ಇನ್ ಡಿಗ್ರಿ ಅಂಡ್ ಔಟ್ ಡಿಗ್ರಿ ಆಫ್ ಈಚ್ ಅಂಡ್ ಎವ್ರಿ ವರ್ಟೆಕ್ಸ್ ಅನ್ನು ಕೂಡ ನಾವು ಬರ್ದಿದ್ದೀವಿ. ಸೊ ಅದು ಎಕ್ಸ್ಟೆಂಡೆಡ್ ಕ್ವಶನ್ ಕೇಳ್ಬೋದು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ಮಾತ್ರ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗೋದು. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ನೀಟಾಗಿ ನೋಡ್ಕೊಂತ ಹೋಗಿ, ಅವಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಡೌಟ್ ಇತ್ತು ಅಂತಂದ್ರೆ ನೀವು ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗ್ಬೋದು. ಆ ಜಾಯಿನಿಂಗ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಬೇಕಾದ್ರೆ ನನಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.